ಆಮ್ಸ್ಟರ್ಡ್ಯಾಮ್ನಾಗ ಹೋದ ವಾರ ಸ್ನೋ ಆಗಿತ್ತು ರೀ. ಭಾಳ ಚಂದ ಕಾಣ್ಲಿಕ್ಕತ್ತಿತ್ತು. ಫುಲ್ ನೆದರ್ಲ್ಯಾಂಡ್ಸ್ನಾಗೆಲ್ಲ ಸ್ನೋ ಆಗಿತ್ತು. ಆಮ್ಸ್ಟರ್ಡ್ಯಾಮ್ನಾಗ ಪರ್ಟಿಕ್ಯುಲರ್ಲಿ ಕೆನಾಲ್ಸ್ ಅದೆಲ್ಲ ಇರೋದ್ರಿಂದ ಭಾಳ ಚಂದ ಕಾಣ್ಲಿಕ್ಕತ್ತಿದ್ದು. ನಾವು ನೋಡಕ್ಕೆ ಹೋಗೋಣ ಅಂತ. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ ಏನು ತೋರ್ಸಾಕೊಂತೀನಿ ಅಂತಂತಂದು ನೋಡೋಣ ಬರ್ರಿ. ನಮಸ್ಕಾರ ರೀ. ಇವತ್ತಿನ ವೀಡಿಯೋದಾಗ ನಾವು ನೋಡೋಣಂತ ಆಮ್ಸ್ಟರ್ಡ್ಯಾಮು ಸ್ನೋ ಆದಾಗ ಸಿಟಿ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತು ಅಂತಂತಂದು. ನೀವಿಲ್ಲಿ ನೋಡ್ಬೋದು, ನಾನು ಇಲ್ಲಿ ಟ್ರೈನ್ ಸ್ಟೇಷನ್ ಹತ್ತಿರ ನಿಂತೀನಿ. ಟ್ರೈನ್ ಪ್ಲ್ಯಾಟ್ಫಾರ್ಮ್ ಹತ್ರ ಸ್ನೋ ಆಗಿ ಜಾರಬಾರ್ದು ಅಂತಂತಂದು ಉಸುಕ್ ಹಾಕ್ಯಾರ್ರಿ ಇಲ್ಲಿ. ಅಂದ್ರೆ ಎಷ್ಟು ಕೇರ್ ತೊಗೊತಾರ, ಏನು ಪ್ರಿಕಾಷನ್ ತೊಗೊತಾರ ಅಂತಂತಂದು ನಿಮಗೆ ತೋರಿಸ್ಲಿಕ್ಕತ್ತೀನಿ. ಇಲ್ಲಿ ನೋಡ್ರಿ, ಸ್ನೋ ಆಗಿದ್ದಕ್ಕೆ ಫುಲ್ ಕೆನಾಲು ಅದೆಲ್ಲ ಫ್ರೀಸ್ ಆಗಿಬಿಟ್ಟಿದ್ದು. ಇದೇನು ನಿಮಗೆ ವೈಟ್ ಕಾಣ್ಲಿಕ್ಕತ್ತದಲ್ಲ, ಅದು ನೀರೇ ಫ್ರೀಸ್ ಆಗಿದೆ. ಅಷ್ಟು ಚಂದ ಕಾಣ್ಲಿಕ್ಕತ್ತಿತ್ತು. ಬಟ್ ಪ್ರಾಪರ್ ಕೇರ್ ತೊಗೊಳಿಲ್ಲ ಅಂತಂತಂದ್ರೆ ಹಾಗೆ ಅವಾಂತರಗಳು ಆಗ್ತಾವ್ರಿ. ನಿಮಗೆಲ್ಲ ಗೊತ್ತೇ ಐತಿ, ಸ್ನೋ ಆಗಿ ಅದು ಗಟ್ಟಿ ಆತಂತಂದ್ರೆ ಹೆಂಗೆ ಜಾರ್ತೈತಿ, ಒಟ್ಟ ಕಂಟ್ರೋಲ್ ಇಲ್ಲಾರ್ದಂಗೆ ಜಾರ್ತೈತಿ. ಬಟ್ ಅದನ್ನು ಆಮೇಲೆ ಮಾತಾಡೋಣ ಅಂತ. ಇಲ್ಲಿ ನೋಡ್ರಿ, ಸಿಟಿ ಎಷ್ಟು ಚಂದ ಕಾಣ್ಲಿಕ್ಕತ್ತೈತಿ. ಇವೆಲ್ಲ ಫುಲ್ ವೈಟ್ ಬ್ಲ್ಯಾಂಕೆಟ್ ಹೊತ್ತದಂಗೆ ಆಗಿತ್ತು. ನಾವು ಹಾಗೆ ಸೆಂಟ್ರಲ್ನಾಗ ಹೋಗಿ ನೋಡ್ಕೊಂಡು ಬರೋಣ ಅಂತ. ಏನೇನು ಹೆಂಗಾಗಿತ್ತು, ಸ್ನೋ ಐತಾ ಇನ್ನೂ ಅಥವಾ ಇಲ್ಲೋ ಅಂತಂತಂದು ನೋಡೋಣ ಬರ್ರಿ. ಪೂರ್ತಿ ವಿಡಿಯೋ ನೋಡ್ರಿ. ಈಗ ನೀವು ನೋಡಕತ್ತೀರಿ, ಒಂದು ಪಾರ್ಕ್ ಐತಿ, ಒಂದು ಓಪನ್ ಲ್ಯಾಂಡು. ಎಷ್ಟು ರೇರ್ ಅಲ್ಲ ಇಂಡ್ಯಾದಾಗ. ಬಟ್ ಇಲ್ಲಿ ಅಷ್ಟೇ ಹಂಗೆ ಓಪನ್ ಆಗಿ ಇಟ್ಟಿರ್ತಾರೆ. ಎಲ್ಲ ಸ್ನೋ ಎಲ್ಲ ಹೆಂಗೆ ಚಂದ ಕಾಣ್ಲಿಕ್ಕತ್ತದ ನೋಡ್ರಿ ಬಿದ್ದು. ಹಾಗೆ ನೀವು ಇಲ್ಲಿ ನೋಡ್ಬೋದು, ಮಂದಿ ಅಡ್ಡಾಡ್ತಾರೆ. ಎಷ್ಟರಾಗಿ ತಂಡಿರಲಿ, ಹುಡುಗರನ್ನ ಕರ್ಕೊಂಡು ಅಡ್ಡಾಡ್ತಾರೆ. ಒಟ್ಟು ಅಡ್ಡಾಡೋದಂತೂ ಬಿಡಂಗಿಲ್ಲ. ಬಟ್ ಪ್ರಾಪರ್ ಕ್ಲೋದಿಂಗ್ ಎಲ್ಲ ಹಾಕ್ಕೊಂಡ್ರೆ ಅಂದ್ರೆ ಆಗ್ತೈತಿ. ಅಂತೂ ಇಂತ ನಾವು ಸೆಂಟ್ರಲ್ ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಲೆ ಕಾಣ್ಲಿಕ್ಕತ್ತದಲ್ಲ, ಐಸೆ ಬಿದ್ದೈತೆ ಅಲ್ಲಿ. ಬಟ್ ಇಲ್ಲಿ ಎಲ್ಲ ಫುಲ್ ಕ್ಲಿಯರ್ ಮಾಡಿಬಿಟ್ಟಾರೆ ನೋಡ್ರಿ. ನೀವು ನೋಡ್ಬೋದು, ಅಲ್ಲಿ ಆ ಕಡೆ ಫೆರ್ರಿ ದಾಟಿ ಹಚ್ಚಿ ಕಡೆ ಎಲ್ಲ ಸ್ವಲ್ಪ ಸ್ನೋ ಐತಿ. ವೈಟ್ ಕಾಣ್ಲಿಕ್ಕತ್ತದಲ್ಲ ನಿಮಗಲ್ಲಿ, ಅಲ್ಲಿ ಸ್ವಲ್ಪ ಸ್ನೋ ಐತಿ. ಆದ್ರೆ ಕೆಳಗೆಲ್ಲ ಕ್ಲಿಯರ್ ಮಾಡ್ಯಾರ. ಈಗ ನೋಡ್ರಿ, ಸೆಂಟ್ರಲ್ ಮ್ಯಾಲ್ನು ಅಲ್ಲೊಂದು ಸ್ವಲ್ಪ ಸ್ನೋ ಬಿದ್ದೈತಿ. ಇದು ಆಮ್ಸ್ಟರ್ಡ್ಯಾಮ್ ಸೆಂಟ್ರಲ್ ಸ್ಟೇಷನ್. ಅಲ್ಲೊಂದು ಸ್ವಲ್ಪ ಸ್ನೋ ಬಿದ್ದೈತಿ. ಈ ಕಡೆ ದಾರ್ಯಾಗೂ ಒಂದು ಸ್ವಲ್ಪ ಸ್ನೋ ಬಿದ್ದೈತಿ. ನಾವು ಸ್ನೋ ಬಿದ್ದಾಗಿ ಒಂದು 2 ದಿವಸ ಆದ್ಮೇಲೆ ಹೋಗಿದ್ವಿ. ಸ್ನೋ ಫಾಲ್ ವೀಕ್ ಡೇದಾಗ ಆಯ್ತು, ನಮ್ದು ಆಫೀಸ್ ಇತ್ತು. ಅದಕ್ಕೆ ಶನಿವಾರ ದಿನ ಹೋಗಿದ್ವಿ. ನೋಡ್ರಿ, ಇಲ್ಲಿ ಇದೇನೈತಲ್ಲ ನೀವು ನೋಡ್ಲಕತ್ತೀರಲ್ಲ, ಅದು ಐಸು. ಬಿದ್ದಾಗೆಲ್ಲ ವೈಟ್ ಇರ್ತೈತಿ. ಬಟ್ ಜನ ಅದ್ರ ಮೇಲೆ ನಡೆದು ಜಾರ್ಲಿಕ್ಕೆ ಹತ್ಬಿಟ್ಟೈತೆ ನೋಡ್ರಿ. ಈಗ ಅಲ್ಲಿ ನಾ ಕಾಲು ಇಡ್ತಿದ್ದಂಗೆ ಫುಲ್ ಸ್ಮೂತ್ ಸ್ಲಿಪರಿ. ಅಲ್ಲಿ ಯೂಶ್ವಲಿ ಏನು ಮಾಡ್ತಾರೆ, ಉಪ್ಪು ಹಾಕ್ತಾರೆ. ಬಟ್ ಇಲ್ಲಿ ಜಾಸ್ತಿ ಮಂದಿ ಅಡ್ಡಾಡಲ್ಲ ಅಂತಂದು ಏನು ಮಾಡ್ಯಾರೋ ಗೊತ್ತಿಲ್ಲ, ಉಪ್ಪೇ ಹಾಕಿಲ್ಲ ಅದ್ರ ಮೇಲೆ. ಬಟ್ ಅದು ಕೇರ್ಫುಲ್ಲಾಗಿ ಅಡ್ಡಾಡ್ಬೇಕು ನಾವು ಅದ್ರಾಗ. ಇಲ್ಲಿ ನೋಡ್ರಿ, ಇಲ್ಲಿ ಇಂತ್ರ ವ್ಯೂ ನೋಡ್ರಿ, ಎಲ್ಲ ಬೋಟು ಟ್ರ್ಯಾಮು ಅವೆಲ್ಲ ಹಾಗೆ ಅಡ್ಡಾಡ್ಲಿಕ್ಕತ್ತಾವು. ಅಲ್ಲೊಂಚೂರು ಇಲ್ಲೊಂಚೂರು ವೈಟಾಗೆ ಸ್ನೋ ಉಳಿದೈತಿ. ಇಲ್ಲೂ ಕೆಳಗೆಲ್ಲ ನೋಡ್ರಿ. ಅದಕ್ಕೆ ಬ್ಲ್ಯಾಕ್ ಐಸ್ ಅಂತಾರೆ ಆ್ಯಕ್ಚುಲಿ. ಅಂದ್ರೆ ಬ್ಲ್ಯಾಕ್ ಐಸ್ ಅಂತಂದ್ರೆ ನೋಡ್ರಿ, ಇಲ್ಲಿ ನಿಮಗೆ ಕಾಣ್ಲಿಕ್ಕತ್ತಿಲ್ಲ ಸ್ನೋ ಥರ, ಬಟ್ ಅದು ಜಾರ್ತೈತಿ. ಹಂಗೆ ಭಾರಿ ಸ್ಮೂತ್ ಆಗಿತ್ತು ರೀ. ಅದು ಕೇರ್ಫುಲ್ಲಾಗಿ ಅಡ್ಡಾಡಲಿಲ್ಲ ಅಂತಂದ್ರೆ ಜಾರೇ ಬೀಳೋದದು. ಹಾಗಾಗಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಅಡ್ಡಾಡಿದ್ವಿ. ನೋಡ್ರಿ, ಇಲ್ಲಿ ನೋಡೋಕ್ಕಾರ ಏನೂ ಕಾಣಕತ್ತಿಲ್ಲ. ಇಲ್ಲಿ ನೋಡ್ರಿ, ಅದೇ ಇಲ್ಲೇನೂ ಇಲ್ಲ, ಇಲ್ಲಿ ಗಟ್ಟೈತಿ. ಇಲ್ಲೆಲ್ಲ ಉಪ್ಪು ಹಾಕಿ ಕ್ಲಿಯರ್ ಮಾಡ್ಯಾರನು. ಇಲ್ಲಿ ಗಟ್ಟೈತಿ. ಬಟ್ ಹಾಗೆ ಅಲ್ಲೊಂಚೂರು ಇಲ್ಲೊಂಚೂರು ಐತಿ. ಸೊ ನಾವು ಕೇರ್ಫುಲ್ಲಾಗಿ ಅಡ್ಡಾಡಬೇಕು. ನೀವು ಆಮ್ಸ್ಟರ್ಡ್ಯಾಮಿಗೆ ಬಂದಾಗ ಅಥವಾ ಎಲ್ಲರ ಐಸ್ ಇದ್ದಿದ್ದ ಜಾಗದಾಗ ಹಿಂಗೆ ಹೋದ್ರಿ ಅಂದ್ರೆ ಕೇರ್ಫುಲ್ಲಾಗಿ ಇರ್ರಿ. ನೋಡ್ರಿ, ಸಿಟಿ ನೋಡ್ರಿ, ಇದು ಎಲ್ಲ ಕ್ಲಿಯರ್ ಮಾಡಿಬಿಟ್ಟಾರೆ ನೋಡ್ರಿ. ಈ ಕಡೆದ ಜನ ಎಲ್ಲ ಅಡ್ಡಾಡ್ತಾರಲ್ಲ, ಅಲ್ಲಿ ಜಾಸ್ತಿ ಆಲ್ಮೋಸ್ಟ್ ಅಂತೂ ಕ್ಲಿಯರ್ ಮಾಡ್ಯಾರ. ಒಂದೊಂದು ಕಡೆ ಉಳಿದೈತಿ, ನೋಡ್ಕೊಂಡು ಅಡ್ಡಾಡ್ತಾರೆ ಮಂದಿ. ಹಂಗೆ ಒಂದು ಸ್ವಲ್ಪ ನೋಡ್ತಿದ್ದಂಗೆ ಇಲ್ಲಿ ನೋಡ್ರಿ, ಫಿಶಿಂಗ್ ಮಾಡ್ಲಿಕ್ಕತ್ತಿದ್ರು ಅವರೊಬ್ಬರು. ಸೆಂಟ್ರಲ್ಲದ ಮುಂದೆ ಇಷ್ಟು ಥಂಡಿತ್ತು, ಗಾಳಿನೂ ಬೀಸ್ಲಿಕ್ಕತ್ತಿತ್ತು. ಸಿಕ್ಕಾಪಟ್ಟೆ ಥಂಡಿತ್ತು ರೀ. ಅದು ಥಂಡಿತ್ತಂತಂದು ನಾವು ಹೊರಗೆ ಹೋಗ್ಲಾರ್ದೆ ಇರೋರಲ್ಲ ನೋಡ್ರಿ. ಅದು ಇನ್ನೊಂದು ಏನೈತಿ, ಇವ್ರು ಏನು ಹೇಳ್ತಾರೆ ಅಂತಂದ್ರೆ, ವೆದರ್ ಹೆಂಗೆ ಇದ್ದರೂ ನಮ್ಮ ಡ್ರೆಸ್ಸಿಂಗು ಅದ್ರ ತಕ್ಕಂಗೆ ಇತ್ತಂದ್ರೆ ಏನಾಗಂಗಿಲ್ಲ, ಹಂಗೆ ನಾವು ಡ್ರೆಸ್ ಮಾಡ್ಕೋಬೇಕು ಅಂತಾರೆ ರೀ. ಈಗ ಇಷ್ಟು ಥಂಡಿ ಐತಿ ಅಂತಂತಂದ್ರೆ ಪ್ರಾಪರ್ ಸ್ಕಾರ್ಫು, ಥರ್ಮಲ್ಲು, ಬೆಚ್ಚಗಾಗಿ ಡ್ರೆಸ್ ಹಾಕ್ಕೊಂಡ್ರೆ ಹೊರಗೆ ಅಡ್ಡಾಡ್ಬೋದು ಅಂತ ಇವ್ರ ನಂಬಿಕೆ. ಅದಕ್ಕೆ ನೋಡ್ರಿ, ಇಷ್ಟು ಥಂಡಿದ್ರೂ -1 2 ಏನೋ ಇತ್ತು ಅವತ್ತು ನಾವು ಹೋದಾಗ. ಬಟ್ ಫೀಲ್ಸ್ ಲೈಕ್ -8 ಇತ್ತು. ಆದರೂ ಕೆನಾಲ್ ಕ್ರೂಸ್ ಮಾಡ್ಲಿಕ್ಕತ್ತಾರ, ಅಡ್ಡಾಡ್ತಾರ, ಸಿಟಿ ನೋಡ್ಲಿಕ್ಕೆ ಬಂದಾರ. ಸೊ ಅವರು ಪ್ರಿಪೇರ್ಡಾಗೆ ಬಂದಾರ ಅಂತ. ಇನ್ನೊಂದು ಏನಂತಂದ್ರೆ, ಆಮ್ಸ್ಟರ್ಡ್ಯಾಮ್ನಾಗ ಯೂಶ್ವಲಿ ಸ್ನೋ ಆಗಂಗಿಲ್ಲ ರೀ.
ಒಂದಿನ ಏನೋ ಆಗ್ತದೆ. ಅದು ಎಲ್ಲೋ ಸ್ನೋ ಸ್ಟಾರ್ಮ್ ಆಗಿತ್ತಂತಂದ್ರೆ ಇಲ್ಲೊಂದು ಸ್ವಲ್ಪ ಸ್ನೋ ಹಾರಿ ಬಂದಂಗೆ ಒಂದು ಸ್ವಲ್ಪ ಸ್ನೋ ಆಗ್ತದೆ. ಈ ಸಲ ಭಾಳ ಆಗಿತ್ತಂತ್ರಿ. ಅದಕ್ಕೆ ಸಿಟಿದವರು ಎಷ್ಟು ಗೆಮ್ಯಾಂತೆ ಮುನ್ಸಿಪಾಲಿಟಿ ಇರ್ತೈತಲ್ಲ, ಅವರು ಎಷ್ಟಾಗ್ತದಷ್ಟು ಕೇರ್ ತೊಗೊಂಡಾರ. ಇಲ್ಲಿ ನೋಡ್ರಿ, ಇಲ್ಲಿ ಉಪ್ಪು ಚೆಲ್ಲಾರ. ಅಂದ್ರೆ ಇಲ್ಲಿ ಸ್ಟೆಪ್ಸ್ ಅದಾವಲ್ಲ, ನಡ್ಕೊತ ಅದು ಹೋಗುವಾಗ ಜಾರಬಾರ್ದು ಅಂತಂತಂದು ಉಪ್ಪು ಚೆಲ್ಲಾರ. ಉಪ್ಪು ಚೆಲ್ಲಿದ ಕೂಡಲೇ ಅದು ಕರಗಿ ಬಿಡ್ತೈತಿ, ಅಲ್ಲಿ ನಿಂದ್ರಂಗಿಲ್ಲ ಸ್ನೋ. ಬಟ್ ಇಲ್ಲಿ ಏನೈತಲ್ಲ, ಇಲ್ಲಿ ಜನ ಅಡ್ಡಾಡಂಗಿಲ್ಲ. ಸೊ ಅದನ್ನೆಲ್ಲ ಅವ್ರು ಹಾಗೆ ಬಿಟ್ಟಾರ. ನೋಡೋಕ್ಕೂ ಚಂದ ಕಾಣ್ತೈತಲ್ರಿ, ಮತ್ತು ಸಿಗಂಗಿಲ್ಲ. ರೇರ್ ಆಮ್ಸ್ಟರ್ಡ್ಯಾಮ್ನಾಗ ಸ್ನೋ ಆಗೋದು ಅಂತಂದ್ರೆ ಅದಕ್ಕೆ ಎಲ್ಲಿ ಮಂದಿ ಅಡ್ಡಾಡಂಗಿಲ್ಲ. ಅಲ್ಲಿ ಹಾಗೆ ಐತೆ ನೋಡ್ರಿ. ಇಲ್ಲಿ ನೋಡ್ರಿ, ಬೋಟ್ ಮೇಲೆಲ್ಲ ಎಷ್ಟು ಚಂದ ಸ್ನೋ ಬಿದ್ದಿತ್ತು. ಅದನ್ನು ಹಾಗೆ ಬಿಟ್ಟಾರ, ಚಂದ ಕಾಣ್ಲಿಕ್ಕತ್ತಿತ್ತು. ನೀವು ನೋಡಿದ್ರೇನ? ಯಾರ್ಯಾರು ಹೋಗಿದ್ರಿ ಆಮ್ಸ್ಟರ್ಡ್ಯಾಮ್ನಾಗಿಂತ ಯಾರ್ಯಾರು ವೀಡಿಯೋ ನೋಡಕ್ಕೆ ಕುಂತಿದ್ರೆ ಕಾಮೆಂಟ್ನಾಗ ಹೇಳ್ರಿ, ನೀವು ಎಲ್ಲಿ ನೋಡಿದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತಂದು. ಸಿಟಿ ಅಂತೂ ಚಂದ ಕಾಣ್ಲಿಕ್ಕತ್ತಿತ್ತು ನೋಡ್ರಿ. ಪೂರ್ತಿ ವೀಡಿಯೋ ನೋಡ್ರಿ, ಎಂಜಾಯ್ ಮಾಡಿರಿ. ಈಗ ನೀವು ಇವೇನು ಮನೆಗಳು ಅದೆಲ್ಲ ನೋಡ್ಲಿಕ್ಕತ್ತೀರಲ್ಲ, ಇದು ಒಂದು ಫೇಮಸ್ ಅಟ್ರ್ಯಾಕ್ಷನ್ ರೀ. ಆಮ್ಸ್ಟರ್ಡ್ಯಾಮಿಗೆ ಬಂದವರೆಲ್ಲ ಇಲ್ಲಿ ಬಂದು ನೋಡ್ತಾರೆ. ಅಂದ್ರೆ ಅವು ಮನೆ ಮ್ಯಾಲ ಕೆಳಗೆ ಅದಾವು, ಅದಕ್ಕೆ ಅವಕ್ಕೆ ಡಾನ್ಸಿಂಗ್ ಹೌಸ್ ಅಂತಾರೆ. ಅಂದ್ರೆ ಕೆಳಗೆ ಕೆನಾಲ್ ಬೆಡ್ ಮೇಲೆ ಅವನ್ನೇನು ಕಟ್ಟ್ಯಾರಲ್ಲ, ಅವು ಸ್ವಲ್ಪ ಮ್ಯಾಲ ಕೆಳಗೆ ನೀರಿನ ಸಲುವಾಗಿ ಅದು ಹೋಗ್ತಾವಲ್ಲ, ಹಾಗಾಗಿ ಅವು ಡ್ಯಾನ್ಸ್ ಮಾಡೋ ಥರ ಕಾಣ್ತಾವಂತ. ಇಲ್ಲಿ ಇಂತ್ರನೂ ಕೆನಾಲ್ ಕ್ರೂಸ್ ಅದಾವು, ಹಂಗಾಗಿ ಇಲ್ಲಿ ಇಷ್ಟೊಕ್ಕೂ ಬೋಟ್ ನಿಂತಾವಿಲ್ಲಿ. ಅದನ್ನಷ್ಟು ನೋಡಿಕೊಂಡು ನಾವು ಹೊಂಟ್ವಿ ರೀ. ಇಲ್ಲಿ ಮ್ಯೂಸಿಯಂ ಪ್ಲೇನ್ ಅಂತಂತಂದು ಒಂದು ಬರ್ತದೆ, ಅಲ್ಲಿನೂ ಸ್ವಲ್ಪ ಓಪನ್ ಐತಿ. ಅದು ಗ್ರೌಂಡ್ ಐತಿ. ಸೊ ಅಲ್ಲಿ ಏನಾಗ್ತದೆ, ಎಷ್ಟು ಸ್ನೋ ಐತಿ ಏನು ಅಂತಂದು ನೋಡೋಣ ಅಂತಂತಂದು ಹೊಂಟೀವಿ. ಅಲ್ಲೇ ದಾರ್ಯಾಗೂ ನೋಡ್ರಿ, ಇಲ್ಲಿ ಎಷ್ಟೊಂದು ಇನ್ನೂ ಡೆಕೋರೇಷನ್ ಅದು ಹಾಗೆ ಅದಾವೆ, ಕ್ರಿಸ್ಮಸ್ ಡೆಕೋರೇಷನ್ನು ಮತ್ತು ಸ್ನೋಫಾಲು ಆಗೈತಿ ಸ್ವಲ್ಪ. ಅದನ್ನು ನೋಡ್ಕೊಂತ ನಾವು ಹೊಂಟ್ವಿ ಟ್ರಾಮ್ನಾಗ. ಅಂದ್ಕೊಂಡಷ್ಟು ಸ್ನೋಫಾಲ್ ನೋಡಲಿಕ್ಕೆ ಸಿಗಲಿಲ್ಲ, ಯಾಕಂತಂದ್ರೆ ನಾವು ಒಂದು 2 ದಿನ ಆದಮೇಲೆ ಹೋಗಿದ್ವಿ. ಬಟ್ ಇಲ್ಲಿ ಕೆನಾಲ್ ದಂಡಿಗೆ ಅದು ಇಲ್ಲೊಂಚೂರು ಸ್ನೋಫಾಲ್ ಇತ್ತು. ಅದನ್ನೇ ನೋಡಿ ಖುಷಿಪಟ್ವಿ ನಾವು. ಬಟ್ ಇನ್ನೂ ಜಾಸ್ತಿ ಇರ್ತೈತೆ ಅಂದ್ಕೊಂಡಿದ್ವಿ. ಬಟ್ ಆಲ್ಸೋ ಏನಾಗ್ತದೆ, ಈಗ ಇಲ್ಲೆಲ್ಲ ಸ್ನೋ ಹಾಗೆ ಬಿಟ್ರಂದ್ರೆ ಜಾರಿ ಬೀಳೋದು ಅದು ಅವಾಂತರಗಳಾಗ್ತಾವ್ರಿ. ಹಾಗಾಗಿ ಅವರು ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ರು. ಇಲ್ಲಿವೆಲ್ಲ ಎಲ್ಲಿ ಮಂದಿ ಜಾಸ್ತಿ ಅಡ್ಡಾಡ್ತಾರಲ್ಲ ಅಲ್ಲಿ ಕ್ಲಿಯರೇ ಮಾಡಿಬಿಟ್ಟಿದ್ರು ಅವರು. ಅಲ್ಲೇನು ಜಾಸ್ತಿ ಸ್ನೋ ಕಾಣ್ಲಿಕ್ಕತ್ತಿದ್ದಿಲ್ಲ. ಸೊ ಹಾಗಾಗಿ ಎಲ್ಲರ ಹುಲ್ಲಿದ್ರೆ ಕೆನಾಲ್ ಬಾಜು ಅವಷ್ಟೇ ಸ್ನೋ ಕಾಣ್ಲಿಕ್ಕೆ ಸಿಗ್ಲಿಕ್ಕತ್ತಿತ್ತು ನಮ್ಗೆ. ನೀವು ನೋಡ್ಬೋದು ವಿಡಿಯೋನಾಗ. ಜಾನ್ವರಿ ಫಸ್ಟ್ ವೀಕ್ ಅಲ್ರಿ, ಅದಕ್ಕೆ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಇಟ್ಟಾರ. ಇನ್ನೂ ಸಿಟಿ ಭಾಳ ಚಂದ ಕಾಣ್ಲಿಕ್ಕತ್ತದ. ಕತ್ಲಿರ್ತೈತಲ್ಲ, ಹಿಂಗೆ ಲೈಟ್ ಹಚ್ಚಿದಾಗ ಚಂದ ಕಾಣ್ತದೆ ಸಿಟಿ. ಮ್ಯೂಸಿಯಂ ಪ್ಲೇನಿಗೆ ಹೊಂಟೇವಿ ಅಂತಂತಂದ್ನಲ್ರಿ, ಅಲ್ಲಿ ಬಂದೀವಿ ಈಗ ನಾವು. ಈಗ ಇಲ್ಲಿ ಭಾಳಷ್ಟು ಮ್ಯೂಸಿಯಂ ಇರೋದ್ರಿಂದ ಮ್ಯೂಸಿಯಂ ಪ್ಲೇನ್ ಅಂತ ಹೆಸರಿಟ್ಟಾರ. ಆಮೇಲೆ ಒಂದು ಸ್ವಲ್ಪ ಓಪನ್ ಆಗಿ ಏರಿಯಾ ಐತಿ. ಓಪನ್ ಗ್ರೌಂಡ್ ಇದ್ದಿದ್ದಕ್ಕೆ ಅಲ್ಲಿ ಸ್ನೋ ಏನೋ ಇರ್ತೈತಿ ಅಂತಂದು ನಾವು ನೋಡಕ್ಕೆ ಬಂದೀವಿ. ಇಲ್ಲಿ ನೋಡ್ರಿ, ಹೋಗೋ ದಾರ್ಯಾಗೂ ನೀವು ನೋಡ್ಬೋದು ಒಂದು ಸ್ವಲ್ಪ ಸ್ನೋ ಎಲ್ಲ ಐತಿ. ಅದನ್ನು ಏನೋ ಜಾರ್ತೈತೆ ಒಂದೊಂದು ಕಡೆ. ನಮ್ಮ ಮಗಳು ಬಂದಾಳ, ಎಷ್ಟು ಜಾರ್ತೈತೆ ಅಂತಂದು ತೋರ್ಸಕ್ಕೆ. ನಾವು ಕೇರ್ಫುಲ್ಲಾಗಿ ನಡ್ಕೊತ ಹೋಗಿ ಮ್ಯೂಸಿಯಂ ಪ್ಲೇನ್ದಾಗ ಏನು ಐತಿ, ಇನ್ನೂ ಸ್ನೋ ಐತಾ ಅಂತಂದು ನೋಡಕ್ಕೆ ಹೊಂಟೀವಿ. ನೋಡ್ಬೋದು ನೀವು ಇಲ್ಲಿ ಹೆಂಗೈತಿ. ಒಂದೊಂದು ಕಡೆ ಐತಿ ಸ್ನೋ, ಒಂದೊಂದು ಕಡೆ ಇಲ್ಲ. ಸೊ ಅಂತಲ್ಲಿ ನಾವು ನಡಿಬೋದು, ಹಾಗೇನು ಡೇಂಜರ್ ಇಲ್ಲ, ಆರಾಮ್ಸೆ ನಡ್ಕೊತ ಹೋಗ್ಬೋದು. ನೋಡಿರಿ, ಇನ್ನೂ ಡೆಕೋರೇಷನ್ ನೋಡ್ಬೋದು ನೀವು. ಕ್ರಿಸ್ಮಸ್ ಡೆಕೋರೇಷನ್ ಅಂತಂದಲ್ಲ, ಅದು ಆಲ್ಸೋ ಕ್ರಿಸ್ಮಸ್ಸಿಗೂ ಆಯ್ತು ಮತ್ತು ವಿಂಟರ್ ಸ್ಟಾರ್ಟ್ ಆದ ಕೂಡಲೇ ಇಲ್ಲಿ ಡೇಸು ಸಣ್ಣ ಆಗಿಬಿಡ್ತಾವೆ. ಅಂದರೆ ಜಲ್ದಿನೇ ಕತ್ಲಾಗ್ತದೆ.
ಆ ಟೈಮ್ನಾಗ ಕತ್ಲು ಚಂದ ಕಾಣಲ್ಲ ಅಂತಂತಂದು ಸಿಟಿನ ಡೆಕೋರೇಷನ್ನು ಮಾಡ್ತಾರೆ. ಹಿಂಗೆ ಸ್ಟ್ರೀಟ್ ಲೈಟ್ಸ್ ಅದು ಹಾಕೋದ್ರಿಂದ ಜಲ್ದಿ ಕತ್ಲಾದರೂ ಚಂದ ಕಾಣ್ತೈತಿ. ಈಗಿನ ಬರೀ 5:30, 6 ಆಗೈತೆ ರೀ, ಆದರೂ ಇಷ್ಟು ಕತ್ಲಾಗೈತಿ. ಅದಕ್ಕೆ ಬಟ್ ಲೈಟ್ ಇದ್ದು ಅಂದ್ರೆ ಚಂದ ಕಾಣ್ತೈತೆ ನೋಡಿರಿ. ಇಲ್ಲಿ ನೋಡಿರಿ, ಮ್ಯೂಸಿಯಂ ಪ್ಲೇನಿಗೆ ಬಂದೀವಂತಂದಲ್ಲ, ಅಲ್ಲೊಂಚೂರು ಸಣ್ಣದು ಗುಡ್ಡ ಟೈಪ್ ಐತಿ ಹತ್ತಿ ಕುಂಡ್ರಲಿಕ್ಕೆ. ಅದು ಅಲ್ಲೆಲ್ಲ ಯೂಶ್ವಲಿ ಲಾನ್ ಇರ್ತೈತಿ, ಸ್ನೋ ಇಲ್ಲ ಅಂತಂದ್ರೆ. ಅದು ಈಗ ಅದ್ರ ಮೇಲೆ ಸ್ನೋ ಬಿದ್ದು ಒಂದು ಸ್ವಲ್ಪ ಹೊತ್ತು ಟೈಮ್ ಆಗಿ ಗಟ್ಟಿ ಆಗೈತೆ ರೀ. ಅದು ಅಲ್ಲೇನು ಜಾರ್ತಿತ್ತಲ್ಲ, ಆ ಜಾರದನ್ನೇ ಇಲ್ಲೇ ಇವ್ರು ಉಪಯೋಗ ಮಾಡಿಕೊಂಡು ಜಾರುಗುಂಡಿ ಮಾಡ್ಕೊಂಡು ಅದನ್ನೊಂದು ಪ್ಲೇ ಆ್ಯಕ್ಟಿವಿಟಿ ಮಾಡ್ಕೊಂಡು ಬಿಟ್ಟಾರ ನೋಡಿರಿ. ಅವು ಸ್ಲೇ ಅಂತಂದು ಸಿಗ್ತಾವ, ಅದು ಜಾರ್ತೈತೆ ರೀ ಐಸ್ ಮೇಲೆ. ಅದನ್ನೇ ತೊಗೊಂಡು ದೊಡ್ಡವ್ರಂತ ಸಣ್ಣವ್ರಂತ ಎಲ್ಲರೂ ಬಂದು ಆಟ ಆಡ್ಲಿಕ್ಕತ್ತಾರ. ನಡ್ಕೊಂತ ಮ್ಯಾಲೆ ಹತ್ತೋದು, ಅಲ್ಲಿಂತ್ರ ಅವ್ಕುರ ಮ್ಯಾಲೆ ಕುಂತು ಜಾರು ಬಿಡೋದು, ಫುಲ್ ಹಾಗೆ ಇಲ್ಲಿ ಕೆಳಗೆ ಜಾರ್ಕೊಂತ ಬರೋದು. ಅದು ಒಂದು ಮಸ್ತ್ ಎಂಜಾಯ್ಮೆಂಟ್ ಇತ್ತು. ನಾವು ಅದನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಶಾಂತಗೆ ಸಿಟಿ ನೋಡಿಕೊಂಡು ಇದು ಸ್ನೋ ಆ್ಯಕ್ಟಿವಿಟಿ ನೋಡಿಕೊಂಡು ನಾವು ಇಲ್ಲಿ ಬಂದಿದ್ದು ಚಲೋ ಆಯ್ತು ಅಂತ ಅಂದ್ಕೊಂಡ್ವಿ ನೋಡ್ರಿ. ನಿಮಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ ಹೇಳ್ರಿ, ಕಮೆಂಟ್ನಾಗ ತಿಳಿಸ್ರಿ. ನಿಮ್ಮ ಊರಾಗೂ ಏನರ ಸ್ನೋ ಐತಾ, ನೀವು ಯಾವ ಊರಾಗಿಂತ್ರ ನೋಡಕತ್ತೀರಿ ಅಂತಂತಂದು ಕಮೆಂಟ್ನಾಗ ಆ್ಯಡ್ ಮಾಡಿರಿ. ಅಷ್ಟು ನೋಡಿಕೊಂಡು ಬಂದ್ವಿ ನಾವು. ಆಯಿತು, ನಮ್ಮದು ಇಷ್ಟು ಸ್ನೋ ಎಲ್ಲಿತ್ತು ಏನು ಅಂತಂದು ಸ್ನೋ ಹುಡುಕಾಟ ಅಂತಂತಂದು ಹೋಗಿದ್ವಿ ನಾವು. ಆಮೇಲೆ ಸಂಜೆಗೆ ಹೊರಗೆ ಊಟ ಮಾಡಿಕೊಂಡು ನಾವು ಮನೆಗೆ ಹೋದ್ವಿ. ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತಂತಂದು ಕಮೆಂಟ್ ಮಾಡಿರಿ. ಇನ್ನು ಮುಂದೆ ಚಲೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾರೇ ಐಡಿಯಾ ಇದ್ರೆ ಏನು ನೋಡಬೇಕು ಅಂತಂತಂದು, ಯಾವ ಥರ ವಿಡಿಯೋ ಮಾಡಬೇಕು ಅಂತಂತಂತಿದ್ರೆ ಅದನ್ನು ಕಮೆಂಟ್ಸ್ನಾಗ ಹೇಳ್ರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ. ಹೀಗೆ ಸಬ್ಸ್ಕ್ರೈಬ್ ಮಾಡಿರಿ, ನೋಡಿರಿ, ಲೈಕ್ ಮಾಡಿರಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವಾಗಲೂ ಅಂತ ಕೇಳ್ಕೊತ ನಿಮಗೆ ನಾನು ನಮಸ್ಕಾರ ಅಂತ ಹೇಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋನಾಗ. ಶರಣಾರ್ಥಿ.